ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಳಸಿಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ರಾಜ್ಯದ ಜನರಿಗೆ ಅರ್ಥ ಆಗಿದೆ. ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತಗಲಕ್ಕೆ ದರ್ಬಾರನ್ನೇ ನಡೆಸಿಕೊಂಡಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ಹೇಳ್ತೇನೆ, ಈ ಸರ್ಕಾರಕ್ಕೆ ಈಗ ಸಾಂಕೇತಿಕವಾಗಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ಏನು ಕನಕಪುರ ಏರ್ಪೋರ್ಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ದೀರಲ್ಲ, ಅದರ ಶೇಕಡ 20 ಭಾಗ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂತ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕನಿಷ್ಠ 20% ಆದರೂ ಕೂಡ ಸಮಯವನ್ನ ಕೊಡಿ. ಖಂಡಿತ ಉತ್ತರ ಕರ್ನಾಟಕ ಜನರು ಕೂಡ ನೆನ್ಪಿಡ್ಕೊಳ್ತಾರೆ. ಲಾಭ ಯಾರಿಗೆ? ರೈತರಿಗ? ನಿಮಗ? ಜಮೀನು ಅವ್ರದ್ದು. ಅದರಲ್ಲಿ ಲಾಭ ಮಾಡಕ್ಕೆ ಹೊರಟಿರೋದು ಡಿ ಕೆ ಶಿವಕುಮಾರ್ ಅವರು. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 1 ತಿಂಗಳ ಸಾಧನೆ ಏನು ಅಂತ ಡಿ ಕೆ ಶಿವಕುಮಾರ್ ಅವರು ಏನಾನ ಕ್ಯಾಲೆಂಡರ್ ಹಾಕೊಂಡ್ರೆ ಮಾಧ್ಯಮದವರು ಬರೀತಾರೆ. 1 ತಿಂಗಳ ಸಾಧನೆ, 1 ವರ್ಷದ ಸಾಧನೆ ಡಿ ಕೆ ಶಿವಕುಮಾರ್ ಏನ್ ಬರೀತೀರಾ? 1 ತಿಂಗಳ ಸಾಧನೆ ರಿಯಲ್ ಎಸ್ಟೇಟ್, ಕರ್ನಾಟಕವನ್ನ ರಿಯಲ್ ಎಸ್ಟೇಟ್ ಮಾಡಿದ ಮುಖ್ಯಮಂತ್ರಿ ಅಂತ ಬರ್ಸ್ಕೊಂತೀರಾ? ಏನಾದರೂ ಜನಕ್ಕೆ ಉಪಯೋಗ ಆಗುವಂತ ನೀರಾವರಿ ಯೋಜನೆನ ತಂದಿದ್ದೀರಾ ರೈತರಿಗಲ್ಲಿ? ಏನಾದರೂ ಮೇಕೆದಾಟು ಏನು ಅಳ್ಳಾಡಿದ್ದೆ, ತಳ್ಳಾಡಿದ್ದೆ ಇವಾಗ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್, ಬಿಡದಿ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳತಕ್ಕಂಥ ಏನು ಪ್ರಕ್ರಿಯೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದಾರ, ಈ ಒಂದು ಅವರ ತೀರ್ಮಾನವನ್ನು ವಿರೋಧಿಸಿ ಬಿಡದಿ ಪರಿಸರದ ರೈತರ ಹೋರಾಟ ಏನಿದೆ, ಆ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿರತಕ್ಕಂಥ ಬೆಂಬಲವನ್ನು ಅವತ್ತಿನಿಂದ ಇವತ್ತಿನವರೆಗೂ ಕೊಟ್ಟುಕೊಂಡು ಬರ್ತಾ ಇದೆ. ಪ್ರಾಯಶಃ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡದಿ ಟೌನ್ಶಿಪ್ ಅನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೋ, ಇಡೀ ರಾಜ್ಯದ ಜನರ ಅಪೇಕ್ಷೆ ಇತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ರಾಜ್ಯದ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಎನ್ನುವಂಥ ಒಂದು ಚಿಂತನೆ ಇತ್ತು. ಆದರೆ ಅವರು ನಡೆದುಕೊಂಡಂಥ ರೀತಿ ಏನಿದೆ ಅಂತ ಹೇಳಿದ್ರೆ, ಅವರ ಹಿಂದಿನ ವ್ಯಾಪಾರ ಏನಿತ್ತು ಆ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಳಸಿಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ರಾಜ್ಯದ ಜನರಿಗೆ ಅರ್ಥ ಆಗಿದೆ. ಬಿಡದಿ ರೈತರಿಗೆ ನ್ಯಾಯ ಒದಗಿಸುವವರೆಗೂ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತದೆ. ಇಡೀ ರಾಜ್ಯದ ರೈತರಿಗೆ ಮತ್ತು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳದೆ ಜನರ ಏನು ಮಾತಿದೆ ಅದನ್ನು ಕಿವಿಗೊಟ್ಟು ಜನರ ಸಮಸ್ಯೆಯನ್ನು ಪರಿಹರಿಸತಕ್ಕಂಥ ಕಾರ್ಯವನ್ನು ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಕ್ಕೆ 2028ಕ್ಕೆ ಖಂಡಿತ ಜನ ಉತ್ತರ ಕೊಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಇಡೀ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆ ನಿಲ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾರೆ. ನೋಡಿ, ಈಗಾಗಲೇ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ
ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಹೇಳಿದ್ದಾರೆ. ಯಾರ್ಯಾರು ಯಾವ್ಯಾರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿಡದಿಯ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಏನೇನು ಆಗಿದೆ ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ಅಶೋಕಣ್ಣ ನಿಮ್ಮ ಎದುರು ಬಿಡಿಸಿ ಇಟ್ಟಿದ್ದಾರೆ. ಇವತ್ತು ನಾನು ಬಿಡದಿಯ ಟೌನ್ಶಿಪ್ ಮಾಡೇ ಮಾಡ್ತೇನೆ ಅನ್ನುವಂಥ ಹಠ ಹಿಡಿದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ಇವತ್ತು ರಾಜ್ಯದ ಮತ್ತು ಬಿಡದಿಯ ರೈತರ ಭಾವನೆ ಏನಿದೆ ಅಂತ ಕೇಳಲಿಲ್ಲ ಅವರು. ನೀವು ಬಿಟ್ಟುಕೊಡ್ತೀರಾ ಎನ್ನುವಂಥ ಸೌಜನ್ಯದ ಮಾತನ್ನು ಕೇಳಲಿಲ್ಲ. ಅದರಿಂದಾಗಿ ಇವತ್ತು ಅಹಂಕಾರದಿಂದ ವರ್ತಿಸ್ತಕ್ಕಂಥದ್ದು ಯಾರು ಕೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಮಾತನ್ನು ಕೇಳಿ ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಿಮ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕೇ ಹೊರತು ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಈ ಪ್ರತಿಭಟನೆ ಇನ್ನೂ ಎಷ್ಟು ದಿವಸ ಸರ್? ಬಿಡದಿ ರೈತರ ಜಮೀನನ್ನು ಬಿಡುವವರೆಗೂ ನಾವು ಈ ಹೋರಾಟವನ್ನು ಮಾಡೇವೆ.